ಸಾಮಾನ್ಯವಾಗಿ ಬಹುತೇಕ ಹೆಚ್ಚಿನವರು ಮೊಟ್ಟೆ ಚಿಪ್ಪನ್ನು ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅದನ್ನು ಕಸದ ಬುಟ್ಟಿಗೆ ಎಸೆದು ಬಿಡ್ತಾರೆ. ಮೊಟ್ಟೆಗಳಂತೆ ಮೊಟ್ಟೆ ಚಿಪ್ಗಳು ಕೂಡ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಇದರ ಬಗ್ಗೆ ಅರಿತಿರುವವರು ಮೊಟ್ಟೆ ಚಿಪ್ಪುಗಳನ್ನು ಎಸೆಯದೆ ಅವುಗಳನ್ನು ಸಂಗ್ರಹಿಸಿಟ್ಟು ಅದನ್ನು ಗಿಡಗಳಿಗೆ ಗೊಬ್ಬರವಾಗಿ ಬಳಸ್ತಾರೆ ಅಥವಾ ಕೀಟನಾಶಕಗಳಾಗಿ ಬಳಸ್ತಾರೆ. ಇನ್ನು ಕೆಲವರಂತೂ ಪ್ರಥಮ ಚಿಕಿತ್ಸೆಗಳಿಗೆ ಫೇಸ್ ಮಾಸ್ಕ್ ತಯಾರಿಸಲು ಹಾಗೂ ಡೆಕೋರೇಟಿವ್ ಐಟಮ್ಗಳನ್ನು ತಯಾರಿಸಲು ಮೊಟ್ಟೆ ಚಿಪ್ಪನ್ನು ಉಪಯೋಗಿಸ್ತಾರೆ. ಅದೇ ರೀತಿ ಇಲ್ಲೊಂದು ಪುಟ್ಟ ಬಾಲಕಿ ಕಸದಿಂದ ರಸ ಎನ್ನುವ ಕಾನ್ಸೆಪ್ಟ್ ಇಟ್ಟುಕೊಂಡು ಕಸದ ಬುಟ್ಟಿಗೆ ಎಸೆಯುವಂಥ ಮೊಟ್ಟೆ ಚಿಪ್ಪುಗಳಿಂದ ತಾಯಿ ಕೋಳಿ ಮತ್ತು ಪುಟ್ಟ ಕೋಳಿ ಮರಿಗಳ ಸುಂದರ ಕಲಾಕೃತಿಯನ್ನು ತಯಾರಿಸಿದ್ದಾಳೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಇದಪ್ಪ ಕ್ರಿಯೇಟಿವಿಟಿ ಅಂದ್ರೆ ಅಂತ ನೆಟ್ಟಿಗರು ಹೊಗಳಿಕೆಯ ಮಾತುಗಳನ್ನಾಡ್ತಾ ಇದ್ದಾರೆ. ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದ್ದು, ವಿಡಿಯೋದಲ್ಲಿ ಪುಟ್ಟ ಬಾಲಕಿಯೊಬ್ಬಳು ಮೊಟ್ಟೆ ಚಿಪ್ಪುಗಳನ್ನು ಬಳಸಿಕೊಂಡು ಪುಟ್ಟ ಕೋಳಿ ಮರಿ ಮತ್ತು ತಾಯಿ ಕೋಳಿಯ ಅದ್ಭುತ ಕಲಾಕೃತಿಯನ್ನು ತಯಾರಿಸ್ತಾ ಇರುವ ಸುಂದರ ದೃಶ್ಯವನ್ನ ಕಾಣಬಹುದು. ವೈರಲ್ ವಿಡಿಯೋದಲ್ಲಿ ಪುಟ್ಟ ಬಾಲಕಿಯೊಬ್ಬಳು ಇದರಿಂದ ಯಾವುದೇ ಉಪಯೋಗವಿಲ್ಲ ಅಂತ ಕಸದ ಬುಟ್ಟಿಗೆ ಎಸೆದ ಮೊಟ್ಟೆ ಚಿಪ್ಪುಗಳನ್ನು ಸಂಗ್ರಹಿಸಿ ಅದೇ ಕೋಳಿ ಮೊಟ್ಟೆ ಚಿಪ್ಪಿನಿಂದ ಕೋಳಿ ಮರಿಗಳನ್ನು ಕಲಾಕೃತಿಯನ್ನು ತಯಾರಿಸಿದ್ದಾಳೆ. ಹೌದು, ಆ ಬಾಲಕಿ ಗಮನ ಸಹಾಯದಿಂದ ಒಂದೊಂದೇ ಮೊಟ್ಟೆ ಚಿಪ್ಪನ್ನು ಜೋಡಿಸ್ತಾ ತಾಯಿ ಕೋಳಿ ಮತ್ತು ಮರಿಗಳ ಅದ್ಭುತ ಕಲಾಕೃತಿಯನ್ನು ತಯಾರಿಸಿದ್ದಾಳೆ. ಮಗಳ ಪ್ರತಿಭೆಯನ್ನ ಕಂಡು ಆಕೆಯ ತಂದೆ ಆಶ್ಚರ್ಯಚಕಿತರಾಗಿ ನೋಡುವಂತಹ ದೃಶ್ಯವನ್ನ ವಿಡಿಯೋದಲ್ಲಿ ಕಾಣಬಹುದು. ಇನ್ನು ಇತ್ತೀಚೆಗೆ ಹಂಚಿಕೊಳ್ಳಲಾದ ಈ ವಿಡಿಯೋವನ್ನು 12.7 ಮಿಲಿಯನ್ ಜನರು ವೀಕ್ಷಿಸಿದ್ದು 1 ಲಕ್ಷಕ್ಕೂ ಅಧಿಕ ಲೈಕ್ಸ್ಗಳನ್ನು ಪಡೆದುಕೊಂಡಿದೆ.